ಚಳ್ಳಕೆರೆ ನಗರದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ತಾಲೂಕು ಆಡಳಿತ, ಶಿಕ್ಷಣ ಇಲಾಖೆ ಹಾಗೂ ನಗರಸಭೆ ವತಿಯಿಂದ ಹಮ್ಮಿಕೊಂಡಿದ್ದ ಪಲ್ಸ್ ಪೋಲಿಯೋ ಲಸಿಕಾ ಕುರಿತು ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ತಹಶೀಲ್ದಾರ್ ರೆಹಾನ್ ಪಾಷಾ, ಪಲ್ಸ್ ಪೋಲಿಯೋ ಅಭಿಯಾನವು ದೇಶಾದ್ಯಂತ ಪೋಲಿಯೋ ತಡೆಗಟ್ಟುವ ಪ್ರಮುಖ ಕಾರ್ಯಕ್ರಮವಾಗಿದೆ. ಈ ಅಭಿಯಾನದ ಉದ್ದೇಶ ಎಲ್ಲಾ ಮಕ್ಕಳಿಗೆ, ವಿಶೇಷವಾಗಿ 5 ವರ್ಷದೊಳಗಿನ ಮಕ್ಕಳಿಗೆ ಪೋಲಿಯೋ ಲಸಿಕೆಯನ್ನ ನೀಡಲಾಗುತ್ತದೆ. ಆದುದರಿಂದ ಪ್ರತಿಯೊಬ್ಬರು 5 ವರ್ಷದ ಒಳಗಿನ ಮಗುವಿಗೆ ಪಲ್ಸ್ ಪೋಲಿಯೋ ಲಸಿಕೆಯನ್ನ ತಪ್ಪದೆ ಹಾಕಿಸಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಬಿಇಒ ಕೆಎಸ್ ಸುರೇಶ, ಆರೋಗ್ಯ ಅಧಿಕಾರಿ ಕುಂದಾಪುರ ತಿಪ್ಪೇಸ್ವಾಮಿ, ಸಿಡಿಪಿಒ ರಾಜನಾಯ್ಕ್ ಉಪಸ್ಥಿತರಿದ್ದರು. ಸೊನ್ನೆಯಿಂದ 5 ವರ್ಷದ ಒಳಗಿನ ಮಕ್ಕಳಿಗೆ ಪೋಲಿಯೋ ಹಾಕಿಸಬೇಕು. ಇಲ್ಲಿವರೆಗೂ ಕರ್ನಾಟಕ ರಾಜ್ಯದಲ್ಲಿ ಜಾಸ್ತಿ ಪೋಲಿಯೋ ಪ್ರಕರಣ ಇಲ್ಲ. ಮುಂದಿರೋ ಮಕ್ಕಳಿಗೂ ಯಾವುದೇ ತೊಂದರೆ ಆಗಬಾರ್ದು ಅಂತೇಳಿ ಮುಂಚೆ ಎಷ್ಟೇ ಸತಿ ಹಾಕ್ಸಿದ್ರು ಈಗ ಮತ್ತೆ ಎರಡನೇ ಹಾಕ್ಸೋಕ್ಕೇನು ತೊಂದರೆ ಇಲ್ಲ. ಎಲ್ಲರೂ ಪಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲಿ ಎಲ್ಲ ಮಕ್ಕಳಿಗೂ 0ಯಿಂದ 5 ವರ್ಷದ ಕೆಳಗಿನ ಎಲ್ಲ ಮಕ್ಕಳಿಗೂ 2 ಹನಿ ಪೋಲಿಯೋ ಲಸಿಕೆಯನ್ನು ಹಾಕಿಸಬೇಕು. ಸೊ ಈ ಪೋಲಿಯೋದಿಂದ ಪೋಲಿಯೋ ರೋಗ ಬರುವುದನ್ನು ತಪ್ಪಿಸಲಿಕ್ಕೆ, ಡಿಸಬಿಲಿಟಿ ನೀವು ನೋಡಿರಬಹುದು, ಪೋಲಿಯೋದಿಂದ ಆಗುವಂಥ ಡಿಸಬಿಲಿಟಿ ತಪ್ಪಿಸಲಿಕ್ಕೆ ಈಗ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಪೋಲಿಯೋ ಪ್ರಕರಣಗಳು ಇಲ್ಲ. ಆದರೂ ಕೂಡ ನಾವು ಪೋಲಿಯೋ ಲಸಿಕಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಕಾರಣ ಇಷ್ಟೇ, ಸೊ ಮೂವಿಂಗ್ ಪಾಪ್ಯುಲೇಷನ್, ಏರ್ಪೋರ್ಟು, ಟ್ರೈನ್ಸ್, ಬಸ್ಗಳಲ್ಲೆಲ್ಲ ಮೂವ್ ಆಗ್ತಾ ಇರ್ತಾರೆ. ಸೊ ಅಲ್ಲಿಂದ ನಮಗೆ ಇಂಥದೇ ರೋಗಾಣುಗಳು ಪ್ರಸರಣ ಆಗಬಾರ್ದು ಅನ್ನೋ ಉದ್ದೇಶದಿಂದ ಇದನ್ನು ಮಾಡ್ತಾ ಇದ್ದೀವಿ. ಇದು SNID ಅಂದರೆ ಸಬ್ ನ್ಯಾಷನಲ್ ಇಮ್ಯುನೈಸೇಷನ್ ಡೇ ಸುಮಾರು ಜಿಲ್ಲೆಯ ಮತ್ತು ರಾಜ್ಯಗಳಲ್ಲಿ ಭಾರತದಾದ್ಯಂತ ಮಾಡ್ತಾ ಇದ್ದೀವಿ. ಭಾನುವಾರ ದಿವಸ ಯೂತ್ ಕಾರ್ಯಕ್ರಮ. ಸೊ ಎಲ್ಲ ಮಕ್ಕಳಿಗೂ ಕೂಡ ಬೂತ್ಗೆ ಕರ್ಕೊಂಡ್ಬಂದ್ಬಿಟ್ಟು ಸುಮಾರು 95 to 100% ಮಕ್ಕಳಿಗೆ ಲಸಿಕೆಯನ್ನು ಹಾಕಿಸ್ಬೇಕು. ಇನ್ನು 1-2 ಮಕ್ಕಳೇನಾದ್ರು ಉಳಿತಾರೆ ಅವರನ್ನು ನಮ್ಮ ವ್ಯಾಕ್ಸಿನೇಟರ್ಸ್ ಮನೆ ಭೇಟಿ ಮಾಡಿಬಿಟ್ಟು ಉಳಿದ ಮಕ್ಕಳಿಗೆ ಮನೆಯಲ್ಲಿ ಹಾಕ್ತಾರೆ. ಸೊ ಆದರೆ ಮನೆಯಲ್ಲೇ ಬಂದು ಲಸಿಕೆ ಹಾಕ್ತಾರೆ ಅಂತ ಯಾರೂ ಕೂಡ ಕಾಯಬಾರ್ದು. ಬೂತ್ಗಳಿಗೆ ಬಂದುಬಿಟ್ಟು ಲಸಿಕೆಯನ್ನು ಹಾಕಿಸ್ಕೋಬೇಕು ಅಂತ ಎಲ್ಲರಿಗೂ ವಿನಂತಿ ಮಾಡ್ತೇನೆ. ಹಾಗೆ